ನಾನು ನಿಮ್ಗೆ ತೋರಿಸಿದ್ದು ಇದು ತೋರಿಸ್ತೀನಿ ಮಾಡಿ, ಇದನ್ನು ತೋರಿಸ್ತೀನಿ. ಬಟ್ ಇದು ನೀಟಾಗಿ ಕೂತ್ಕೊಳ್ಳುತ್ತೆ, ಇದು ಕೂತ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಇಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಹ್ಯಾಂಗ್ ಮಾಡಬೇಕು ಅಂದರೆ ನೀವು ಕ್ಲಾತ್ಗೆ ಸೀರೆಗೆ ಹೊಲಿತೀನಿ ಅಂತಂದರೆ ಈ ಥರ ಇತ್ತು ಅಂದರೆ ಹಿಂಗಿಟ್ಬಿಟ್ಟು ಇಲ್ಲಿಗೆ ನೀವು ಸ್ಟಿಚ್ ಮಾಡ್ಕೋಬೋದು. ಈ ಬೀಡ್ಗೂ ಇಲ್ಲಿ ಹ್ಯಾಂಗ್ ಮಾಡ್ಕೋತೀನಿ ಅಂತಂದರೆ ಈ ಥರ ಹ್ಯಾಂಗ್ ಮಾಡ್ಕೊಳ್ಳಿ. ಇದು 2-3 ಬೀಡ್ ಬರ್ಬೋದು ಮೇಲೆ, ಈ ಥರ ಹ್ಯಾಂಗ್ ಆಗುತ್ತೆ. ಹೆಂಗನ್ನು ಮಾಡ್ಕೋಬೋದು ಅದು. ಇದು ಅಷ್ಟೇ, ಈ ಥರ ನೀವು ಬಟ್ಟೆ ಮೇಲಿಟ್ಟು ಹೊಲ್ಕೋಬೋದು. ಫುಲ್ ರೌಂಡಾಗಿ ಸ್ಟಿಚ್ ಹಾಕ್ಕೊಳ್ತಾ ಬಂದರೆ ಟೈಟಾಗಿರುತ್ತೆ. ಇಲ್ಲ ಇಲ್ಲಿಗೆ ನೀವು ಒಂದು ಬೀಡ್ ಹಾಕಿಬಿಟ್ಟು ಹ್ಯಾಂಗ್ ಮಾಡ್ಕೋತೀನಿ ಅಂತಂದರೆ ಈ ಥರ ಆಗುತ್ತೆ. ಸೊ 2 ತೋರಿಸ್ತೀನಿ ನಿಮಗೆ ಮೇಲಿಂದ ಹೇಗೆ ಮಾಡೋದು ಅಂತ. ಸೊ ಒಂದು ನಾಟ್ ಹಾಕ್ಕೊಳ್ಳಿ, ಎಂಡಲ್ಲಿ ಒಂದು ರಿಂಗ್ ಬೀಡ್ ತೊಗೊಳ್ಳಿ, ಅದರೊಳಗೆ ಹೋಗುವಂಥದ್ದು ಒಂದು ಸ್ಮಾಲ್ ಬೀಡ್ ತೊಗೊಳ್ಳಿ. ಈ ಥರ ಈಗ ಇದನ್ನು ಇಷ್ಟು 12 ಎಳೆ ಅಂದರೆ 6 + 6 ಬರುತ್ತೆ. ಇಲ್ಲಿ ಮಡಿಸಿದ್ರೆ ಇದನ್ನು ನೀಟಾಗಿ ಒಂದು ಸೆಕೆಂಡ್ ನೀವು ಈ ಥರ ಟ್ವಿಸ್ಟ್ ಮಾಡಿಬಿಟ್ಟು ಈ ಥರ ತೊಗೋಬೋದು. ಸ್ವಲ್ಪ ಇಲ್ಲಿ ಹ್ಯಾಂಡ್ಲಿಂಗ್ ಪ್ರಾಬ್ಲಮ್ ಆಗ್ಬೋದು ನೋಡಿ. ಈ ಥರ ಇಟ್ಕೊಂಡು ಒಂದು ಎಳೆ ಬಿಟ್ಟಿದ್ದೀನಿ, ಒಂದು ನಿಮಿಷ. ಬೀಡೆ ಮುರಿದೋಗಿದೆ, ಅದು ರಿಂಗ್ ಬೀಡೆ ಮುರಿದೋಗಿದೆ ನೋಡಿ. ಈ ಥರ ಸ್ವಲ್ಪ ಅದಷ್ಟು ದಾರ ಬರಬೇಕು ಅಂದರೆ ಈ ಥರ ಎಳ್ಕೊಂಡು, ಇದು ಹಿಂಗೆ ಉದ್ದ ಇರಲಿ, ಇದನ್ನು ಕಟ್ ಮಾಡ್ಕೋಬೇಡಿ. ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಬಿಟ್ಟು ಹಿಂದೆ ದಾರ ಇದೆ ನೋಡಿ, ಈ ದಾರ ಬಂದಿದೆ ಬೀಡ್ ಹಿಂದೆ, ಅದನ್ನು ಸೇರಿಸಿ ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ ಆ ದಾರಾನ ತಗೋಬೇಕು, ಅದನ್ನು ಸೇರಿಸಿ ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ನೋಡಿ ಒಂದು ಸರಿ ದಾರ ಸುತ್ಕೊಳ್ಳಿ, 3 ರಿಂಗಲ್ಲೂ ಒಂದು ಸರಿ ಹೊರಗಡೆಗೆ ಬರಬೇಕು. ಹಿಂದೆನೂ ದಾರ ತಗೋಬೇಕು, ಬೀಡ್ ಹಿಂದೆ ಇರುತ್ತೆ. ಸಾರಿ, ಟೈಟಾಗಿ ಹಾಕ್ಕೊಳ್ಳಿ, ನಿಧಾನಕ್ಕೆ ಹಾಕ್ಕೊಳ್ಳಿ. ಈ ಥರ ಒಂದು ಸೈಡ್ ಹಾಫ್ ರಿಂಗ್ಗೆ 9 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಈ ಟೈಲ್ ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಈ ಸೈಡಿಗೆ ಬಂದಾಗ ಒಂದು 4 ಹಾಕಿದ ಮೇಲೆ ಆ ದಾರಾನ ಕಟ್ ಮಾಡಿಬಿಡಿ. 1 2 3, ಒಂದು 3 4 ಆದಮೇಲೆ ಈ ದಾರಾನ
ಕಟ್ ಮಾಡ್ಕೊಳ್ಳೋಣ. ಈಗ ಈಗ 4 ಆಗಿದೆ, 9 ಆಗಬೇಕು ಪೂರ್ತಿ ಇಲ್ಲಿ ತನಕ ಹಾಫ್ ರಿಂಗು. ಮಿಕ್ಕಿದ್ದು ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ 9, ಈ ಕಡೆ 9 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಟ್ಟು ಟೋಟಲು 18 ಬರಬೇಕು. ಇದನ್ನು ಸ್ಲಿಪ್ ಸ್ಟಿಚ್ ತೊಗೊಳ್ಳೋಣ. ಈಗ ಬೀಡ್ಸ್ ಹಾಕ್ತಾ ಹೋಗಬೇಕು. ಒಂದು ಫಸ್ಟು ಸಿಂಗಲ್ ಕ್ರೋಶ ಹಾಕ್ಕೊಂಬಿಡೋಣ, ಅದೇ ರಿಂಗಿಗೆ ಹೋಗಿ ಈಗ ಬೀಡ್ ಆ್ಯಡ್ ಮಾಡ್ತಾ ಹೋಗೋಣ. ಇದು ಅಷ್ಟೇ, ನೀವಿಲ್ಲಿ ಬೀಡು ಒಂದೊಂದೇ ಇದು ಮಾಡ್ತಾ ಹೋದಾಗ ಬೀಡ್ ಲಾಕ್ ಏನು ಮಾಡಬೇಡಿ. ನೆಕ್ಸ್ಟು ಚೈನಿಗೆ ಹೋಗಿ ಈ ಥರ ಲಾಕ್ ಮಾಡ್ತಾ ಹೋಗಬೇಕು. 10 ಬೀಡ್ ಹಾಕಿ, 10 ಬೀಡ್ ಹಾಕಿದ ಮೇಲೆ ಏನು ಮಾಡಬೇಕು ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಪಕ್ಕನೇ ಹಾಕ್ಕೊಳ್ತಾ ಬನ್ನಿ. ನಾಲ್ಕಾಗಿದೆ, 10 ಬೀಡ್ ಪೂರ್ತಿ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, 10 ಬೀಡ್ ಆದಮೇಲೆ ಇಲ್ಲಿ 4 ಸುಮ್ಮನೆ ಸ್ಲಿಪ್ ಸ್ಟಿಚ್ ಮಾಡ್ತಾ ಹೋಗಬೇಕು. ಹಿಂಗೆ ತಗೊಳ್ಳೋದು, ಇದರೊಳಗೆ ಪಾಸ್ ಮಾಡೋದು, ಸೆಂಟರ್ಗೆ ಬರಬೇಕಲ್ವ ನಾವು. ಸೊ 3 4 4ಕ್ಕೆ ಬಂದಾಗ ಸೆಂಟರ್ಗೆ ಬಂದಿರ್ತೀವಿ ನಾವು. ಸೊ ಇದನ್ನು ಹಿಂಗೆ ಸ್ವಲ್ಪ ಉದ್ದಕ್ಕೆ ಎಳ್ಕೊಂಡು ಸ್ವಲ್ಪ ಬಿಗ್ ಬೀಡ್ ಹಾಕ್ಕೊಳ್ತಾ ಹೋಗಿ. ಮೂರು ಬೀಡ್ ಹಾಕಿದ ಮೇಲೆ ಇಲ್ಲಿ ನಾವು ಈ ಸ್ಟಾರ್ಟಿಂಗಲ್ಲಿ ಇದ್ವಲ್ಲ, ಅದೇ ಚೈನಿಗೆ ಹೋಗಿ ಒಂದು ಎಲ್ಲ ಸ್ಲಿಪ್ ಸ್ಟಿಚ್ಚೆ ಈ ಫಸ್ಟ್ ರಿಂಗು ಈ ರಿಂಗೊಳಗೆ ಪಾಸ್ ಮಾಡ್ಕೋಬೇಕು. ಈ ಥರ ಎಳ್ಕೊಳ್ಳಿ, ಅವಾಗ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಈಗ ತಿರ್ಗಾನು ಪಕ್ಕನೇ 4 ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. 1 2 3 4 ಹಾಕಿ ಒಂದು ಚೈನ್ ಹಾಕಿಬಿಟ್ಟು ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಬಿಟ್ಟು ಇದನ್ನು ಗಮ್ಮಲ್ಲಿ ಅಂಟಿಸ್ಕೋಬೇಕು. ಇದನ್ನು ಅದಕ್ಕೆ ಅಟ್ಯಾಚ್ ಮಾಡೋದೇ ಒಂದು ರೀತಿ ಇದೆ, ಅದನ್ನು ಅಟ್ಯಾಚ್ ಮಾಡೋದೇ ಒಂದು ರೀತಿ ಇದೆ. ಸೊ ಎರಡೂ ಬೇರೆ ಬೇರೆ ಥರ ಇದೆ. ಸೊ ಇದನ್ನು ಅಂಟಿಸ್ಕೊಳ್ಳಿ. ಸೊ ಇದು ಒಂದು ಬೇಸು ರೆಡಿ ಆಯಿತು. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ಡಿಂದು ಕಟ್ ಮಾಡಿದ್ವಲ್ಲ ಅದು ಅದರದ್ದು ಈ ಥರ ಒಂದು ಇದು ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಕಾಸು ಅಂಟಿಸ್ಬೇಕು. ಸೊ ನಿಮ್ಮ ಹತ್ರ ಯಾವ ಥರದ ಕಾಸಿದೆ ನೋಡಿಕೊಂಡು, ದೊಡ್ಡದೋ ಚಿಕ್ಕದೋ ನೋಡಿಕೊಂಡು
ಫ್ರಂಟು ಬ್ಯಾಕು ನೋಡಿಕೊಂಡು ಕ್ಲೀನಾಗಿ ಇದನ್ನು ಅಂಟಿಸ್ಕೊಳ್ಳಿ. ನೋಡಿ, ಇದು ಮಿಡ್ ಪಾಯಿಂಟಿಗೆ ಬರೋ ಹಾಗೆ ನೋಡಿಕೊಂಡು ಆರಕ್ಕೆ ಬಿಟ್ಬಿಡಿ, ಡ್ರೈ ಆಗಲಿ. ಇನ್ನೊಂದು ಅಷ್ಟರೊಳಗೆ ಇನ್ನೊಂದು ಬೇಸ್ ಮಾಡೋಣ. ಸೇಮ್ ಅದೇ ಥರನೇ ಸ್ಟಾರ್ಟಿಂಗ್ ತೊಗೊಂಬಿಟ್ಟು ಹಾಫ್ ಡಬಲ್ ಕ್ರೋಶ, ಇಲ್ಲಿ 9, ಇಲ್ಲಿ 9, 18 ಪೂರ್ತಿ ಮಾಡ್ಕೊಳ್ಳಿ. ಇದೇ ಥರನೇ ಸ್ಟಾರ್ಟ್ ಮಾಡ್ಕೋಬೇಕು. ಸೇಮ್ ಮೆಥಡ್, ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಹಾಫ್ ರಿಂಗಿಗೆ 9 ಹಾಫ್ ಡಬಲ್ ಕ್ರೋಶ, ಇನ್ನು ಹಾಫ್ ರಿಂಗಿಗೆ 9 ಹಾಫ್ ಡಬಲ್ ಕ್ರೋಶ ಕ್ಲೋಸ್ ಮಾಡಿ. ನೋಡಿ, 9 ಹಾಫ್ ಡಬಲ್ ಕ್ರೋಶ ಹಿಂದೆ ದಾರನೂ ಸೇರಿಕೊಂಡು ಮಾಡ್ಕೋಬೇಕಾಗತ್ತೆ. ಈಗ ಇದು ಹಿಂಗೆ ಇರುತ್ತೆ ಟೈಲು. ಸೊ ಈ ಮಧ್ಯದ್ದು ಮಣಿ ದಾರ ಬಿಟ್ಟು ಆ ದಾರ ಸೇರಿಸ್ಕೊಂಡು 9 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಒಳಗೋಗಿ ಹೊರಗೆ ಬಂದರೆ ನಿಮಗೆ 3 ರಿಂಗ್ ಬರುತ್ತೆ. 3 ರಿಂಗನ್ನು 1 ಮಾಡಬೇಕು. ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಟ್ಟು 9 ಬರೋ ತನಕ ಫಿನಿಷ್ ಮಾಡ್ಕೊಳ್ಳಿ. ಈ ಥರ 9 ಈ ಕಡೆ 9 ಈ ಕಡೆ 9 ಆದಮೇಲೆ ಫಸ್ಟ್ ಚೈನಿಗೆ ಹೋಗ್ಬಿಟ್ಟು ಇದನ್ನು ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡ್ಕೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಅದೇ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಬೀಡ್ಸ್ ಹಾಕ್ಕೊಳ್ತಾ ಹೋಗಬೇಕು. ಒಂದು ಸ್ವಲ್ಪ ಲೆಂತ್ ಎಳೆದುಬಿಟ್ಟು ಬೀಡ್ಸ್ನ ಹಾಕ್ಕೊಳ್ತಾ ಹೋಗಿ. ಪ್ರತಿ ಚೈನಿಗೂ ಬೀಡ್ ಬರಬೇಕು. ಇಲ್ಲಿ ಇದಾದಮೇಲೆ ಒಂದು ಸ್ಲಿಪ್ ನಟ್ ಹಾಕಿ ಒಂದು ಚೈನ್ ಹಾಕಿ ಸ್ವಲ್ಪ ಉದ್ದಕ್ಕೆ ದಾರ ಬಿಟ್ಕೊಳ್ಳಿ. ಇಲ್ಲಿ 18 ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡಿರೋದಲ್ವ ನಾವು. ಸೊ 18 ಬೀಡ್ ಹಾಕಿದ್ರೆ ಇದು ತುಂಬ ಅಗಲ ಆಗೋಗುತ್ತೆ ಒಂಥರ. ಸೊ ಮಧ್ಯದಲ್ಲಿ ಒಂದೊಂದು ಸ್ಕಿಪ್ ಮಾಡಿದ್ದೀನಿ, 3 ಸ್ಕಿಪ್ ಮಾಡಿದ್ದೀನಿ. 15 ಬಂದಿದೆ. ಈಗ 15 ಬೀಡ್ ಹಾಕಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡಿದ್ರೆ ಕ್ಲೀನಾಗಿ ಫ್ಲ್ಯಾಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನೀವು ತುಂಬ ಬೀಡ್ಸ್ ಕಡಿಮೆ ಮಾಡಿಬಿಟ್ರೆ ಹಿಂಗೆ ಆಗಿಬಿಡುತ್ತೆ. ಬೀಡ್ಸ್ ಜಾಸ್ತಿ ಹಾಕಿದ್ರೆ ಹಿಂಗಾಗುತ್ತೆ. ಸೊ ನೋಡಿಕೊಂಡು ನೀವು ಅದನ್ನು ಬೀಡ್ಸ್ ಹಾಕ್ಕೋಬೇಕು. ಇಲ್ಲಿ ಎಡ್ಜಲ್ಲಿ ಒಂಚೂರು ಗಮ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಹೀಗೆ ಹೊಲಿಬೇಕಾಗುತ್ತೆ ನಾವು. ಇದರಲ್ಲಿ ನಾವು ದಾರ ಬಿಟ್ಟಿಲ್ಲ. ಸೊ ಸೂಜಿ ದಾರ ತಗೊಳ್ಳೋಣ. ನಾಲ್ಕು ಎಳೆ ತೊಗೊಂಡಿದ್ದೀನಿ ನಾನು. ಇಲ್ಲಿ ಒಂದು ಸಣ್ಣ ಬೀಡ್ ಹಾಕಿ ಒಂದು ಬಿಗ್ ಬೀಡ್ ಹಾಕೋಣ. ಸಪೋರ್ಟಿಗೆ ಬೇಕು ನಿಮಗೆ, ಅದಕ್ಕೆ. ಈಗ ನೋಡಿ, ಇಲ್ಲಿ ಹೋಲ್ ಇದೆ ಅಲ್ವಾ, ಈ ಹೋಲಲ್ಲಿ ಇದನ್ನು ತಗೊಳ್ಳೋಣ. ಇದು ಮಿಡ್ ಪಾಯಿಂಟು 4, 2, 2, 4, 5. ಸೊ 5 ಆ ಕಡೆ 5 ಈ ಕಡೆ ಹೋದರೆ ಮಿಡ್ ಪಾಯಿಂಟು ಇಲ್ಲಿ ಬರುತ್ತೆ. ಇದನ್ನು ಕ್ಲೀನಾಗಿ ಅಲ್ಲಿ ಪ್ಲೇಸ್ ಮಾಡಿ ತಿರ್ಗಾನು ಒಳಗೆ ಬಂದು ಈ ಬೀಡ್ ಒಳಗೆ ವಾಪಸ್ಸು ಸೂಜಿ ದಾರಾನ ತಗೊಂಬನ್ನಿ. ತಿರ್ಗಾನು ಈ ಸ್ಮಾಲ್ ಬೀಡ್ ಬಿಟ್ಬಿಟ್ಟು ಈ ದೊಡ್ಡ ಬೀಡಲ್ಲಿ ಬಂದು ಮೇಲಕ್ಕೆ ಹೊರಗಡೆಗೆ ಬನ್ನಿರಿ.
ಥರ ಗ್ಯಾಪ್ ಕೊಡಬಾರ್ದು. ಟೈಟಾಗಿ ಇದನ್ನು ಹಿಂದ್ಗಡೆಯಿಂದ ಮುಂದ್ಗಡೆಗೆ ನೋಡಿ, ನಾನು ಈ ಥರ ಹೊಲ್ಕೊಂಡಿದ್ದೀನಿ. ಸೊ ಹಿಂದಿಂದ ಬಂದು ಇದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಟೈಟಾಗಿ ಕೂತ್ಕೊಳ್ಳತ್ತೀಗ, ಅಲ್ಲಾಡಲ್ಲ. ಸೊ ವಾಪಸ್ಸು ಒಳಗೆ ಬಂದುಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದು ಒಂದು ಸ್ಟಿಚಿಂಗ್ ಮೆಥಡು. ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ನೀವು ಇಯರಿಂಗ್ಸು ಮಾಡ್ಕೋಬೋದು, ಕುಚ್ಚಿಗೂ ಹಾಕ್ಕೋಬೋದು, ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಹೊಲಿದುಬಿಟ್ಟು ಬರೀ ಜುಮ್ಕ ಮಾತ್ರ ಅಲ್ಲಾಡೋಂಗೆ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಓಕೆ, ಇದು ಒಂದು. ಎರಡನೇದು, ಇವಾಗ ಈ ಥರ ನಾವು ದಾರ ಬಿಟ್ಟಿದ್ದೀವಿ, ಆ ದಾರದಲ್ಲಿ ಒಂದು ಬೀಡ್ ಹಾಕ್ಕೋಬೇಕು. ಈ ಥರ ಜುಮ್ಕಾಗೆ ಫಸ್ಟು ಒಳಗೆ ಹೋಗಿ ದಾರ ತಗೊಳ್ಳಿ, ದಾರದಲ್ಲಿ ಒಂದು ಬೀಡ್ ಹಾಕ್ಕೊಳ್ಳಿ. ಈ ಥರ ಇದು ಉಲ್ಟಾನೇ ಮಾಡ್ಕೋಬೋದು ನೀವು. ಉಲ್ಟಾ ಮಾಡಿಕೊಂಡು ಒಂದು ನಾಟ್ ಹಾಕ್ಕೋಬೇಕು. ನಿಮಗೆ ಇದು ಪ್ರಾಬ್ಲಮ್ ಕೊಡುತ್ತೆ ಅಂತಂದರೆ ಇನ್ನೂ ಒಂದು ಸಣ್ಣ ಬೀಡ್ ಹಾಕ್ಕೊಂಬಿಟ್ಟು, ನಾನು ಇವಾಗ ತೋರಿಸಿದ್ನಲ್ಲ ಅದೇ ಥರನೇ ಸ್ಟಿಚ್ ಮಾಡ್ಬೋದು. 2-3 ನಾಟ್ಸ್ ಹಾಕ್ಕೋಬೇಕಾಗತ್ತೆ. ನಾಟ್ಸ್ ಹಾಕ್ಕೊಂಡು ನಾಟ್ ಹತ್ರನೇ ದಾರ ಕಟ್ ಮಾಡ್ಕೊಂಬಿಟ್ಟು 7000 ಗಮ್ ಇತ್ತು ಅಂದರೆ ಅದು ಇನ್ನೂ ಒಳ್ಳೆಯದೇ, ಅದನ್ನು ಹಾಕ್ಬಿಡ್ಬೋದು ನೀವು. ನೋಡಿ ಈ ಥರ ಫುಲ್ ಬೀಡ್ಗೆ ಟೈಟಾಗಿ ಇದು ಮಾಡಿಬಿಟ್ರೆ ನನಗೆ ಇದು ಇಷ್ಟ ಆಯಿತು ಮೆಥಡು. ನೋಡಿ ಈ ಥರ ಆಗುತ್ತೆ. ಫ್ರಂಟ್ ಯಾವ್ದು ನೋಡಿಕೊಂಡು ಫ್ರಂಟು ನೀವು ಹೊಲ್ಕೋಬೋದು. ಇದು ಅಷ್ಟೇ. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಹೊಲ್ಕೊಂಡ್ರೆ. ಸೊ ನಿಮ್ಗೆ ಯಾವುದು ಇಷ್ಟನೋ ಅದು ನೀವು ಮಾಡ್ಕೋಬೋದು. ಸೊ ತೋರಿಸ್ಕೊಟ್ಟಿದ್ದೀನಿ ನೋಡಿ, ಈ ಥರ ಬರುತ್ತೆ, ಕೂತ್ಕೊಳ್ಳುತ್ತೆ. ಎಲ್ಲ ಚೆನ್ನಾಗಿ ಪ್ರಾಬ್ಲಮ್ ಅಂತೂ ಇಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಯರಿಂಗ್ಸು ಮಾಡ್ಕೋಬೋದು ನೀವು ಇದನ್ನು. ಇಯರಿಂಗ್ಸ್ ಬೇಕು ಅಂದರೆ ನಿಮಗೆ ಇಲ್ಲಿ ಒಂದು ಸ್ಟಡ್ ಬೇಸ್ ಹಾಕ್ಕೊಂಡ್ರೆ ಕ್ಲೀನಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಇದೀಗ. ಸೊ ನಾನು ಹೇಳ್ಕೊಡೋ ಮೆಥಡ್ ನಿಮ್ಗೆ ಇಷ್ಟ ಆಗಿ ಅರ್ಥ ಆಗುತ್ತೆ ಅಂತಂದರೆ ನನಗೊಂದು ಲೈಕ್ ಕೊಡಿ ಫ್ರೆಂಡ್ಸ್, ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಇನ್ನೂ ನನ್ನ ಚಾನಲ್ ಇವತ್ತಿನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರೋ ವೀಡಿಯೋಸು, ನಾನು ಇಷ್ಟು ದಿವಸ ಹಾಕಿರೋ ವೀಡಿಯೋಸು ಎಲ್ಲ ನೀವು ವಾಚ್ ಮಾಡ್ಬೋದು. ನೋಟಿಫಿಕೇಷನ್ ಬರುತ್ತೆ, ವಾಚ್ ಮಾಡ್ಬೋದು. ಸೊ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಡಿಸೈನ್ ನಾನು ಹೇಳ್ಕೊಡ್ತೀನಿ, ಅದು ವೆಯ್ಟ್ ಮಾಡ್ತಾಯಿರಿ. ಅದು ಇನ್ನೂ ತುಂಬ ಚೆನ್ನಾಗಿದೆ, ಅದು ನಂಗೆ ತುಂಬ ಇಷ್ಟ ಆಯಿತು. ನನ್ನದೇ ಒಂದು ಸ್ಯಾರಿಗೆ ನಾನು ಅದು ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನೋಡಿ ಅದಕ್ಕೆ ಯು ಹ್ಯಾವ್ ಟು ವೆಯ್ಟ್, ಸ್ಟೇ ಟ್ಯೂನ್ ಅದಕ್ಕೆ ನೆಕ್ಸ್ಟ್ ಹೇಳ್ಕೊಡೋದಕ್ಕೆ. ಓಕೆ ಫ್ರೆಂಡ್ಸ್.
ನೋಡೋಣ ಎಲ್ಲರಿಗೂ. ಬಾಯ್ ಬಾಯ್.